ನೆಕ್ಸ್ಟ್ ಬಂದರೆ ಕಲಾವಿದರು, ನಮ್ಮ ಕಾಸ್ಟ್ಯೂಮ್ ಡಿಸೈನರ್ ಪ್ರಜ್ಞಾ ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಅದೇ ರೀತಿ ಗಾಯತ್ರಿ, ಇಬ್ಬರು ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದೀರಾ ಎಲ್ಲ ಕಂಪ್ಲೀಟ್. ಆ್ಯಂಡ್ ಒನ್ ಮೋರ್ ಥಿಂಗ್, ಈ ಸಿನಿಮಾದಲ್ಲಿ ನಾನು ಬಳಸಿರುವಷ್ಟು ಕಾಸ್ಟ್ಯೂಮು ನಾನು ಇಷ್ಟರವರೆಗೆ ಯಾವ ಸಿನಿಮಾದಲ್ಲಿ ಬಳಸಿಲ್ಲ. ಅಷ್ಟು ಕಾಸ್ಟ್ಯೂಮ್ಸ್ ಇದೆ. ಕೌಂಟ್ ಬೇಡ ಸರ್, ನೋಡ್ಕೋತಾರೆ. ಸೊ ಅಷ್ಟು ಕಾಸ್ಟ್ಯೂಮ್ಸ್ ನಾನು ಯೂಸ್ ಮಾಡಿದ್ದೀನಿ ಸಿನಿಮಾದಲ್ಲಿ. ಓಕೆ, ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರುವಂಥ ಕಲಾವಿದರು, ಇದಕ್ಕೆ ಈಗ ಒಬ್ಬ ಹೀರೋ ಮಾತ್ರ ಒಂದು ಸಿನಿಮಾನ ಮುಂದೆ ತೊಗೊಂಡೋಗಕ್ಕಾಗಲ್ಲ. ಅದಕ್ಕೆ ಎಲ್ಲ ಪಾತ್ರಗಳು ಅದೇ ರೀತಿ ಶಕ್ತಿ ತುಂಬಿದ್ರೇ ಒಬ್ಬ ಹೀರೋ ಅಂತ ಮುಂದೆ ನಿಂತ್ಕೋತಾನೆ. ಮೊದಲನೇದಾಗಿ ನಾಗಭರಣ ಸರ್, ಭೋಜರಾಜ್ ವಾಮಂಜೂರ್ ಸರ್, ಅದಾದಮೇಲೆ ಸಂಗೀತ ಮೇಡಮ್, ಸ್ವಾತಿ ಮೇಡಮ್, ಮಾನ್ಸಿ ಸುಧೀರ್ ಅವರು, ಸೀರುಂಡೆ ರಘು ಅವರು. ನನ್ನ ಫ್ರಮ್ ದ ಸಿನಿಮಾ ಎಲ್ಲಿ ಶುರುವಾಗುತ್ತೆ ಸಿನಿಮಾ ಎಂಡ್ವರೆಗೂ ನಮ್ಮ ಪಾತ್ರ ಇಬ್ಬರು ಪಾತ್ರ ಕ್ಯಾರಿ ಆಗುತ್ತೆ. ಸೊ ಚಿಲ್ಲರ್ ಮಂಜು ಅವರು, ಚೇತನ್ ದುರ್ಗಾ ಅವರು, ಉಳಿದಂತೆ ಈ ಸಿನಿಮಾದಲ್ಲಿ ಮಾಡಿರುವಂಥ ಎಲ್ಲ ಕಲಾವಿದರಿಗೆ ನಮ್ಮ ಸ್ಟಾರ್ಟಿಂಗಿಂದ ಇಲ್ಲಿವರೆಗೆ ಏನು ಸಪೋರ್ಟ್ ಮಾಡಿದ್ದೀರಿ, ನಮ್ಮ ಸಿನಿಮಾನ ಎಂಡ್ ರಿಲೀಸ್ ಆಗಿ 100 days ಆಗೋವರೆಗೂ ಈ ಒಂದು ಸಪೋರ್ಟ್ ಅದೇ ರೀತಿ ಇರಲಿ. ಥ್ಯಾಂಕ್ ಯು ಮೇಡಮ್. ನನ್ನ ಬೇಡ ಕ್ಯಾರೆಕ್ಟರ್ ಡಿಸ್ಕಸ್ ಮಾಡೋದು ಬೇಡ. ಓಕೆ, ಆಮೇಲೆ ಡೈರೆಕ್ಟರ್ ಬೈದ್ಬಿಟ್ಟು ಕಷ್ಟ, ಬೇಡ. ನನ್ನ ಅಕ್ಕನ ಪಾತ್ರ ಫುಲ್ಲು ಪೂರ್ತಿ ಸಿನಿಮಾ ಕಾಂಪಿಟೇಷನ್ ರೀತಿ ಪರ್ಫಾರ್ಮೆನ್ಸ್ಗಳು ಖಂಡಿತ ನೋಡ್ತೀರಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಓಕೆ, ಇನ್ನು ಮಿಕ್ಕಿದಂತೆ ಸರ್ ಯಾರನ್ನು ಬಿಟ್ಟರು ನನಗೆ ಗೊತ್ತಾಗ್ತಿಲ್ಲ. ಓಕೆ ಓಕೆ, ಮೇನ್ಲಿ ಈ ಸಿನಿಮಾದಲ್ಲಿ 5 ಹಾಡುಗಳಿದ್ದಾವೆ. ಇದಕ್ಕೆ ಕೋರಿಯೋಗ್ರಾಫರ್ ಬೇಕೇ ಬೇಕು. ಕಿಶೋರ್ ಸರ್ ಅವರು, ಮೋಹನ್ ಸರ್ ಅವರು, ಅದೇ ರೀತಿ ಹೈಟ್ ಮಂಜು ಅವರು, ಆಮೇಲೆ ರಾಜು ಸರ್. ಸೊ ಎಲ್ಲರೂ ಈ ಸಿನಿಮಾದ ಈ ಹಾಡುಗಳು ಅಂದರೆ ಈಗ ಲಿರಿಕಲ್ ಮಾತ್ರ ಬಿಡ್ತಿದ್ದೀವಿ. ವಿಡಿಯೋ ಸಾಂಗ್ ಬಂದಾಗ ಆ ಕೋರಿಯೋಗ್ರಫಿ ನಿಮಗೆ ಕಾಣಿಸುತ್ತೆ. ತುಂಬ ಅದ್ಭುತವಾಗಿ ಕೋರಿಯೋಗ್ರಫಿ ಮಾಡಿದ್ದಾರೆ. ಕಾಸ್ಟ್ಯೂಮ್ ಡಿಸೈನ್ಸ್ ಇರ್ಬೋದು, ಎಲ್ಲನೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮ್ಮ ಈ ಸಿನಿಮಾದಲ್ಲಿ ಇಬ್ಬರು ಹೀರೋಯಿನ್ಸ್ ಇದ್ದಾರೆ, ನಿರೀಕ್ಷಾ ಶೆಟ್ಟಿ ಹಾಗೂ ಸ್ಮೃತಿ ವೆಂಕಟೇಶ್. ಇಬ್ಬರು ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಖಂಡಿತ ಅವರಿಬ್ಬರು ಪರ್ಫಾರ್ಮೆನ್ಸ್ ಎಲ್ರಿಗೂ ಇಷ್ಟ ಆಗುತ್ತೆ. ಡೆಫಿನೆಟ್ಲಿ ಒಂದು ಏನು ಈ ಒಂದು ಕಥೆಯಲ್ಲಿ ಇರುವಂಥ ಒಂದು ಅಂಶಗಳು ಅಥವಾ ನಾವು ಇದಕ್ಕೆ ಪ್ರಿಪ್ರೇಷನ್ ಮಾಡ್ಕೊಂಡಿರೋ ಒಂದು ಟೈಮಲ್ಲಿ ಆಲ್ಮೋಸ್ಟ್ ಒಂದು ಹತ್ರ 1 ತಿಂಗಳು ವರ್ಕ್ಶಾಪ್ ಮಾಡಿದ್ವಿ. ಈ ಒಂದು ಕ್ಯಾರೆಕ್ಟ್ರಿಗೆ ಆ ರೀತಿ ಒಂದು ಬೇಸಿಂದಲೇ ಜೀವ ತುಂಬಬೇಕು ಅಂತ. ಸೊ ತುಂಬ ಚೆನ್ನಾಗಿ ಬಂದಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಕೊನೆಯದಾಗಿ ಎಲ್ಲ ಮಾಧ್ಯಮ ಮಿತ್ರರಲ್ಲಿ ಓಕೆ, ಒಂದು ಸೆಕೆಂಡ್ ಟೈಮ್ ತೊಗೋತೀನಿ, ನಂದು ಯಾರು ಬೇಜಾರು ಮಾಡ್ಕೋಬೇಡಿ. ಎಲ್ಲರ ಕೈಯಲ್ಲಿ ಮೊಬೈಲ್ ಇದೆ, ಒಂದೇ 1 ನಿಮಿಷ ನಿಮ್ಮ ಕೈಯಲ್ಲಿ ಮೊಬೈಲ್ ಇಟ್ಕೊಳ್ಳಿ, ಒಂದೇ 1 ನಿಮಿಷ ದಯವಿಟ್ಟು ಸರ್. ಎಲ್ಲರೂ ಯೂಟ್ಯೂಬ್ ಓಪನ್ ಮಾಡಿ, ಮರಳಿ ಮನಸ್ಸಾಗಿದೆ ಕನ್ನಡ ಸಿನಿಮಾ ಅಂತ ಹೊಡೀರಿ. ಎಲ್ರಿಗೂ ಫಸ್ಟ್ ಸಾಂಗು ಬಂತಲ್ವಾ, ಹಾಗೆ ಒಂದು ಲೈಕ್ ಕೊಡಿ. ಸಾಂಗ್ ನೀವು ಆಮೇಲೆ ಫ್ರೀಯಾಗಿ ನೋಡ್ಕೊಳ್ಳಿ. ನೋಡಿಬಿಟ್ಟು ಒಂದು ಕಮೆಂಟ್ ಹಾಕಿ, ನಿಮ್ಮ ಜೆನ್ಯೂನ್ ಕಮೆಂಟ್ ಹಾಕಿ, ಏನು ಅನಿಸುತ್ತೆ ಅದನ್ನು ಹಾಕಿ. ನಮ್ಮ ಪ್ರೊಡ್ಯೂಸರ್ ಸರ್ ಹೇಳ್ದಂಗೆ ನಿಮಗೆ ಯಾವ ಥರ ಅನಿಸುತ್ತೆ ಆ ಥರ ಹಾಕಿ. ಸೊ ಇಲ್ಲಿಂದ ನಿಮ್ಮ ಸ್ಟೇಟಸ್ ಇರ್ಬೋದು, ಸ್ಟೋರೀಸ್ ಇರ್ಬೋದು, ನಿಮ್ಮ ಎಲ್ಲ ಫ್ರೆಂಡ್ಸಿಗೆ ಇರ್ಬೋದು, ಯಾವ್ಯಾವ ಮೂಲೆಯಲ್ಲಿದ್ದಾರೆ ಎಲ್ಲ ಫ್ರೆಂಡ್ಸಿಗೂ ಈ ಒಂದು ಸಾಂಗ್ನ ತಲುಪಿಸಿ ಎಲ್ರಿಗೂ ಶೇರ್ ಮಾಡಿ. ಅವ್ರಿಗೂ ಅದೇ ರೀತಿ ಕಮೆಂಟ್ಸ್ಗಳನ್ನ ಹಾಕೋಕೆ ಹೇಳಿ. ಓಕೆ, ಸೊ ಈ ಒಂದು ಸಪೋರ್ಟು ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು. ಕೊನೆಯದಾಗಿ ಎಸ್
ಏನು ಬರ್ತಾ ಇಲ್ಲ? ಬರ್ತಿದೆ, ಎಲ್ರಿಗೂ ಬರ್ತಿದೆ ಸರ್, ಎಲ್ರಿಗೂ ಮೊಬೈಲ್ನೇ ಬರುತ್ತೆ, ಖಂಡಿತ ಬರುತ್ತೆ. ನಾನು ಅಲ್ಲಿ ಚೆಕ್ ಮಾಡಿಬಿಟ್ಟೆ ಬಂದಿಲ್ಲಿ ಹೇಳ್ತಿರೋದು. ಎಸ್ ಓಕೆ. ಎಸ್ ಸರ್ ಎದುರಿಗೆ ಬಂದರೆ ನೀ ಥ್ಯಾಂಕ್ ಯು ಎಸ್ ಓಕೆ. ಕೊನೆಯದಾಗಿ ಎಲ್ಲರಲ್ಲೊಂದು ರಿಕ್ವೆಸ್ಟು, ಖಂಡಿತ ನಮ್ಮಿಂದ ಆಗುವಂಥಷ್ಟು ನಮ್ಮ ಶಕ್ತಿ ಮೀರಿ ಈ ಸಿನಿಮಾದ ಪ್ರಮೋಷನ್ಗೆ ನಾವು ಕಷ್ಟಪಡ್ತೀವಿ. ನಮ್ಮ ಪ್ರೊಡ್ಯೂಸರ್ ಸರ್ ಏನು ಒಂದು ಮಾರ್ಗದರ್ಶನದಲ್ಲಿ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ, ಖಂಡಿತ ಅವರ ಬೆನ್ನೆಲುಬಾಗಿ ನಿಡ್ತೀವಿ. ಸೊ ನಮ್ಮ ಮಾಧ್ಯಮ ಮಿತ್ರರು ಎಲ್ಲರಲ್ಲಿ ಈ ಒಂದು ರಿಕ್ವೆಸ್ಟ್ ಮಾಡ್ಕೋತೀನಿ, ಈ ಒಂದು ಸಿನಿಮಾನ ಕರ್ನಾಟಕದ ಮೂಲೆಗೂ ತಲುಪಿಸೋವಂಥ ಶಕ್ತಿ ನಿಮಗಿದೆ. ನಮಗೆ ಈ ಒಂದು ಸಿನಿಮಾನ ಕರ್ನಾಟಕದ ಮೂಲೆ ರೀಚ್ ಆಗಬೇಕು. ಆಲ್ಮೋಸ್ಟು ಒಂದು ಸಿನಿಮಾಗೆ ಸುಮಾರು ಒಂದು 100 ಜನ ಒಂದು ರಿಲೀಸ್ ಹಂತಕ್ಕೆ ಬರುವವರೆಗೂ 100-105 ಜನ ಕೆಲಸ ಮಾಡಿರ್ತೀವಿ. ಸೊ ನಾಳೆ ದಿನ ನಮ್ಮ ಪ್ರೊಡ್ಯೂಸರ್ ಮತ್ತೆ ಇನ್ನಷ್ಟು ಸಿನಿಮಾಗಳನ್ನ ಮಾಡಬೇಕು. ನಿಮ್ಮೆಲ್ಲರ ಸಹಕಾರ ಇದ್ದರೆ ಖಂಡಿತ ಒಳ್ಳೆಯದಾಗುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಆ್ಯಂಡ್ ನನ್ನ ಕರೆಗೆ ಹೋಗೊಟ್ಟು ಪ್ರೀತಿಯಿಂದ ಬಂದಿರುವಂಥ ಎಲ್ಲ ಗೆಳೆಯರಿಗೂ ಥ್ಯಾಂಕ್ ಯು ಹೇಳ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃತ್ತಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.